ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಇಂದು ಅಂತ್ಯ ಆಗ್ತಾ ಇದೆ. ದರ್ಶನ್ಗೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲೇ ಗತಿ ಆಗ್ತಾ ಇರುವಂಥದ್ದು. ಇವತ್ತಿನವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿತ್ತು. ಇವತ್ತು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಮತ್ತೆ ಅವರಿಗೆ ನ್ಯಾಯಾಂಗ ಬಂಧನ 14 ದಿನಗಳ ಕಾಲ ವಿಸ್ತರಣೆ ಆಗುವಂಥದ್ದಂತೂ ಗ್ಯಾರಂಟಿ. ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಪೊಲೀಸರಿಂದ ಜಡ್ಜ್ಗೆ ವರದಿಯನ್ನು ಕೂಡ ಕೊಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿದಾರರಿಗೆ ಜೀವ ಬೆದರಿಕೆ ಹಾಕುವಂತ ಸಾಧ್ಯತೆ ಇದೆ ಅಂತ ವರದಿಯನ್ನು ಕೊಡಲಾಗಿದೆ. ರಿಲೀಸ್ ಆದ್ರೆ ಸಾಕ್ಷಿದಾರರಿಗೆ ಬೆದರಿಕೆಯನ್ನ ಹಾಕಬಹುದು. ಸೊ ಹೀಗಾಗಿ ಇನ್ನಷ್ಟು ವಿಚಾರಣೆಯನ್ನ ಮಾಡಬೇಕು. ಹಾಗೆ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ಕೊಡಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಲಾಗುತ್ತೆ. ಇನ್ನು ಹಲವರನ್ನ ವಿಚಾರಣೆ ಮಾಡಬೇಕಾಗಿದೆ. ತಾಂತ್ರಿಕ ವೈಜ್ಞಾನಿಕ ಮಾಹಿತಿಯನ್ನ ಸಂಗ್ರಹಿಸಬೇಕಾಗಿದೆ. ಕೋರ್ಟ್ಗೆ ನೀಡಿದ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇಂದು ಪ್ರಕರಣದ ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ತುಮಕೂರು ಜೈಲಿನಲ್ಲಿರುವಂಥ 4 ಆರೋಪಿಗಳನ್ನ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ. ಪುನಃ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿಯನ್ನ ಮಾಡಲಿದ್ದಾರೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು. ಸೊ ಹೀಗಾಗಿ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಇನ್ನು ಜಾಮೀನು ಅರ್ಜಿನೂ ಕೂಡ ಸಲ್ಲಿಸಿಲ್ಲ ಬಿಡಿ. ದರ್ಶನ್ ಪರವಾಗಿರುವಂಥ ವಕೀಲರು ಯಾರು ಜಾಮೀನು ಅರ್ಜಿ ಸಲ್ಲಿಸಿಲ್ಲ. ಬಿಕಾಸ್ ಜಾಮೀನು ಸಿಗಲ್ಲ ಅಂತ ಗೊತ್ತು. ಕೊಲೆ ಬೇರೆ ಪ್ರಕರಣ ಆಗಿರುವಂಥ ಕಾರಣಕ್ಕೋಸ್ಕರ ಇನ್ನು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿಲ್ದಲೇ ಇರುವಂಥ ಕಾರಣಕ್ಕೋಸ್ಕರ ಜಾಮೀನಂತೂ ಸಿಗಲ್ಲ. ಸೊ ಹೀಗಾಗಿ ಮತ್ತೆ ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುತ್ತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅಂತ್ಯ ಆಗ್ತಾ ಇರುವಂಥದ್ದು. ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಏನೇನಾಗುತ್ತೆ ಇವತ್ತಿನ ಪ್ರೊಸೀಜರ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, ಅದರ ಜೊತೆಗೆ ಪೊಲೀಸರು ಯಾವ ಕಾರಣಕ್ಕೆ ಇವರಿಗೆ ಜಾಮೀನನ್ನ ಕೊಡಬಾರ್ದು, ಇನ್ನು ಏನು ಮಾಡಬೇಕು ನಾವು ಅನ್ನುವಂಥದ್ರ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡ್ತಾರೆ ಅಂತ ಇವತ್ತು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ. ಪುತ್ತೂರಾಜ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿತರನ್ನ ಇವತ್ತು ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 4 ಮಂದಿ ಆರೋಪಿಗಳು ತುಮಕೂರು ಜೈಲಿನಿಂದ ಮತ್ತೆ ಉಳಿದ ಆರೋಪಿಗಳು ಪರಪ್ಪನಗರದ ಸೆಂಟ್ರಲ್ ಜೈಲಿನಿಂದ ಹಾಜರುಪಡಿಸುವಂತದ್ದು. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಈಗ ನಿರೀಕ್ಷೆಯಂತೆ ಅಂದ್ರೆ ಅವರ ಏನು 17 ಮಂದಿ ಆರೋಪಿಗಳ ಒಂದು ನ್ಯಾಯಾಂಗ ಅವಧಿ ವ್ಯವಸ್ಥೆ ಏನಿದೆ ಅದನ್ನ ವಿಸ್ತರಣೆ ಮಾಡುವಂತದ್ದು ನಿರೀಕ್ಷೆಯಂತೆ. ಆದ್ರೆ ಇವತ್ತು ಅವರ ನ್ಯಾಯಾಂಗ ಅವಧಿ ಅಂತ್ಯವಾಗ್ತಾರೆ ಅಂತ ಹೇಳಿ ಅದು ಪ್ರೊಸೀಜರ್ ಏನಿದೆ ಅದೇ ರೀತಿಯಾಗಿ ಇವತ್ತು ಅವರನ್ನ ಹಾಜರುಪಡಿಸ್ತಾರೆ. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಒಂದು ಸುಮಾರು 10 ಅಂಶಗಳಿಗೂ ಹೆಚ್ಚು ಒಂದು ರಿಮ್ಯಾಂಡ್ ಅಂಶಗಳನ್ನ ಉಲ್ಲೇಖ ಮಾಡಿ ಅದನ್ನು ಕೂಡ ಸಲ್ಲಿಕೆ ಮಾಡುವಂತದ್ದು. ಆದ್ರೆ ಬಹುತೇಕವಾಗಿ ಈಗಾಗಲೇ ದರ್ಶನ್ ಪರ ವಕೀಲರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆದಂತ ಬಳಿಕ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕೋಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಸಲ್ಲಿಕೆಯನ್ನ ಮಾಡಿದ್ರೆ ಅದು ಯಾವುದೇ ಕಾರಣ ಅದು ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಯಾವುದೇ ರೀತಿ ಜಾಮೀನು ಕೂಡ ಸಿಗೋದಿಲ್ಲ ಅನ್ನೋದು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ಬಳಿಕ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ತಾರೆ. ಮತ್ತೆ ಈಗ ನ್ಯಾಯಾಂಗ ಅವಧಿ ಏನು ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ ಈಗ ಮಾಡಬೇಕು ಅಂತೇಳಿ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡ್ತಾರೆ. ಸಂದರ್ಭದಲ್ಲಿ ಒಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದು ವೇಳೆ ಇವರೇನಾದ್ರೂ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಆದ್ರೆ ಆ ಸಂದರ್ಭದಲ್ಲಿ ಇವರು ಸಾಕ್ಷಿದಾರಗಳ ಮೇಲೆ ಯಾರು ಪ್ರತ್ಯಕ್ಷವಾಗಿ ಸಾಕ್ಷಿಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಕೆಲ ಎವಿಡೆನ್ಸ್ ಗಳೇನು ಸಿಕ್ಕಿದೆ ಅದರ ಮೇಲೆ ಪ್ರಭಾವ ಬೀರುವಂತದ್ದಾಗಿರ್ಬೋದು, ಒತ್ತಡ ಹಾಕುವಂತದ್ದಾಗಿರ್ಬೋದು ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ಸಾಧ್ಯತೆಗಳಿರುತ್ತೆ ಅನ್ನೋ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಈಗ FSL ಗೆ ಕಳಿಸಿರುವಂತಹ ಒಂದು ಮೊಬೈಲ್ಗಳೇನಿದೆ ಅದರ ರಿಟ್ರೀವ್ ರಿಪೋರ್ಟ್ ಕೂಡ ಮಾಡಬೇಕಾಗಿರುವಂತದ್ದು. ಮತ್ತೆ ಕೆಲ ಸಾಕ್ಷಿಗಳ 164 ಸ್ಟೇಟ್ಮೆಂಟ್ ಕೂಡ ಮಾಡಬೇಕು. ಮತ್ತೆ ತಾಂತ್ರಿಕ ಮತ್ತೆ ವೈಜ್ಞಾನಿಕ ರಿಪೋರ್ಟ್ಗಳು ಕೂಡ ಬರಬೇಕಾಗಿದೆ. ಮತ್ತೆ ಈ ಪ್ರಕರಣದಲ್ಲಿ ಒಳಸಂಚನ ಮಾಡಿ ಕೊಲೆ ಮಾಡಿರುವಂತದ್ದು ರೂಪುರೇಷೆ ಮಾಡಿರುವಂತದ್ದು ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತೆ ತನಿಖೆಯ ಭಾಗವಾಗಿ ಇನ್ನಷ್ಟು ಕೂಡ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ನಡೀತಾ ಇದೆ. ಮತ್ತೆ ಈ ಒಂದು ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋಕೆ ಇನ್ನಷ್ಟು ಕಾಲಾವಕಾಶ ಬೇಕಾಗಿದೆ. ಮತ್ತೆ ಅವೆಲ್ಲ ರಿಪೋರ್ಟ್ಸ್ ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಅಂಶಗಳನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನ ಇವತ್ತು ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆ ಮಾಡುವಂತ ಎಲ್ಲಾ ತಯಾರಿಯನ್ನ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ಕೊಂಡಿದ್ದಾರೆ. ಆದ್ರೆ ಇದರಲ್ಲಿ ಶತಾಯಗತಾಯ ದರ್ಶನ ವಿರುದ್ಧವಾದಂತಹ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಅದರಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ಈಗಾಗಲೇ ಅವರು ಕೂಡ ಎವಿಡೆನ್ಸ್ ಗಳನ್ನ ಪೇಪರ್ ವರ್ಕ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಎಲ್ಲ ಸಿದ್ಧತೆಗಳನ್ನ ಆಲ್ರೆಡಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕ ತನಿಖೆ ಬಹುತೇಕ ಪೂರ್ಣ ಆಗುವಂತ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಕ್ಕೆ ಬೇಕಾದಂತಹ ತಯಾರಿಯ ಸಂದರ್ಭದಲ್ಲಿ ಇನ್ನಷ್ಟು ಎವಿಡೆನ್ಸ್ ಗಳನ್ನ ರಿಟ್ರೀವ್ ರಿಪೋರ್ಟ್ ಆಗಿರೋದು ಮತ್ತೆ ಟೆಕ್ನಿಕಲ್ ರಿಪೋರ್ಟ್ ಆಗಿರಬಹುದು ಮತ್ತೆ ಮೆಡಿಕಲ್ ರಿಪೋರ್ಟ್ ಆಗಿರಬಹುದು ಅವೆಲ್ಲವೂ ಕೂಡ ಇನ್ನಷ್ಟೇ ಬರಬೇಕಾಗಿರುವಂತಹ ಅಂಶಗಳನ್ನು ಕೂಡ ಈ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.
SC/STಯಲ್ಲಿ ಒಳ ವರ್ಗೀಕರಣಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿದೆ. ಒಳ ವರ್ಗೀಕರಣ ಅಸಂವಿಧಾನಿಕ ಎಂಬ ತೀರ್ಪನ್ನ ರದ್ದು ಮಾಡಲಾಗಿರುವಂಥದ್ದು. ತುಂಬಾ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. SC/STಯಲ್ಲಿ ಒಳ ವರ್ಗೀಕರಣಕ್ಕೆ ಅಸ್ತು ಅಂತ ಹೇಳಿರುವಂಥದ್ದು. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಹಿಂದೆ ಒಳ ವರ್ಗೀಕರಣ ಅಸಂವಿಧಾನಿಕ ಅನ್ನುವಂಥ ತೀರ್ಪು ಬಂದಿತ್ತು, ಅದನ್ನ ರದ್ದು ಮಾಡಲಾಗಿದೆ. 7 ನ್ಯಾಯಮೂರ್ತಿಗಳ ಸುಪ್ರೀಂ ಪೀಠದಿಂದ ಮಹತ್ವದ ತೀರ್ಪನ್ನ ಕೊಡಲಾಗಿದೆ. 7 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಈ ತೀರ್ಪನ್ನ ಕೊಟ್ಟಿರುವಂಥದ್ದು. SC/STಯಲ್ಲಿ ರಾಜ್ಯಗಳು ಒಳ ವರ್ಗೀಕರಣ ಮಾಡಬಹುದು, ಒಳ ವರ್ಗೀಕರಣ ಪರ ಇರೋದಾಗಿ ತಿಳಿಸಿತ್ತು ಕೇಂದ್ರ ಸರ್ಕಾರ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಅಭಿಪ್ರಾಯದ ಆಧಾರವನ್ನು ಕೂಡ ಕನ್ಸಿಡರ್ ಮಾಡಿ ಈ ಹಿಂದೆ ಕೊಟ್ಟಿದ್ದಂಥ ಒಂದು ಆದೇಶ ಇತ್ತಲ್ಲ, ಅದನ್ನು ರದ್ದು ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಭಾರತದಲ್ಲಿ ಶೋಷಿತ ವರ್ಗಗಳ ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿತ್ತು. ಪರಿಶಿಷ್ಟ ಪಂಗಡಗಳು ST ಮತ್ತು ಪರಿಶಿಷ್ಟ ಜಾತಿಗಳು SC ಒಳ ವರ್ಗೀಕರಣ ಮಾಡೋದರ ಪರವಾಗಿ ತಾನಿರುವುದಾಗಿ ತಿಳಿಸಿತ್ತು. ಪರಿಶಿಷ್ಟ ಸಮುದಾಯಗಳ ಒಳ ವರ್ಗೀಕರಣಕ್ಕಾಗಿ 2006ರಲ್ಲಿ ಪಂಜಾಬ್ ವಿಧಾನಸಭೆ ಪಂಜಾಬ್ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿತ್ತು. ಆದರೆ ಅದನ್ನ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಒಳ ವರ್ಗೀಕರಣ ಅಸಂವಿಧಾನಿಕ ಅಂತ EV ಚಿನ್ನಯ್ಯ ಪ್ರಕರಣದಲ್ಲಿ ನೀಡಿದಂಥ ತೀರ್ಪನ್ನ 5 ನ್ಯಾಯಮೂರ್ತಿಗಳ ಪೀಠ ಒಪ್ಪದ ಹಿನ್ನೆಲೆಯಲ್ಲಿ ಆಗಸ್ಟ್ 2020ರಲ್ಲಿ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನ 7 ನ್ಯಾಯಮೂರ್ತಿಗಳ ಪೀಠಕ್ಕೆ ಅಂದರೆ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಈಗ ಸಾಂವಿಧಾನಿಕ ಪೀಠ ಈ ಹಿಂದೆ ಕೊಟ್ಟಿದ್ದಂಥ ತೀರ್ಪನ್ನ ರದ್ದು ಮಾಡಿ ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತಲ್ಲ, ನಾವಿದಕ್ಕೆ ಒಪ್ಕೊಂಡಿದ್ದೀವಿ ಅಂತ ಅದರ ಪ್ರಕಾರವಾಗಿ ತೀರ್ಪನ್ನು ಕೊಟ್ಟಿದೆ. SC/ST ವಿಚಾರದಲ್ಲಿ ಒಳ ವರ್ಗೀಕರಣ ಮಾಡುವಂಥ ನಿಟ್ಟಿನಲ್ಲಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ನಲವತ್ತು ವರ್ಷ ಕಪ್ಪು ಚುಕ್ಕೆ ಇಲ್ಲದಂತ ರಾಜಕೀಯ ಈಗ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇದೆ. ಪ್ರಾಸಿಕ್ಯೂಷನ್ ಭೀತಿ ಮುಖ್ಯಮಂತ್ರಿಗೆ ಕಂಟಕವಾಗುತ್ತಾ? ಮೂಡ ಸೈಟನ್ನ ಪಡೆದುಕೊಂಡಿದ್ದಂಥ ವಿಚಾರ ಪ್ರಕರಣ ಇದೆಯಲ್ಲ, ವಿವಾದವನ್ನ ಸೃಷ್ಟಿ ಮಾಡಿದೆಯಲ್ಲ ಅದು ಅನ್ನುವಂಥ ಪ್ರಶ್ನೆ ಈಗ ಎದ್ದಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇದೆ. ಪ್ರಾಸಿಕ್ಯೂಷನ್ ಭೀತಿ ಬಿಕಾಸ್ ರಾಜ್ಯಪಾಲರು ವರದಿಯನ್ನ ಕೇಳಿದ್ದಾರೆ ರಾಜ್ಯ ಸರ್ಕಾರದಿಂದ. ಏನ್ ಹೇಳ್ತೀರಾ ಇದಕ್ಕೆ? ಈಗ ಆಲ್ರೆಡಿ ಒಂದು ಖಾಸಗಿ ದೂರು ಬಂದಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಂ ಸಲ್ಲಿಸಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಿದ್ದಾರೆ, ರಾಜ್ಯ ಸರ್ಕಾರದ ವರದಿಯನ್ನ ಕೇಳಿರುವಂಥದ್ದು. ಈ ಸಂದರ್ಭದಲ್ಲಿ ಅಂದ್ರೆ ಈಗ ವರದಿಯನ್ನ ಕೇಳಿರುವಂತ ಕಾರಣಕ್ಕೋಸ್ಕರ ಭಯ ಕಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರಿಗೆ. ಸೊ ಹೀಗಾಗಿ ಇವತ್ತು ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಸಂಪುಟ ಸಭೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಸೊ ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಅಬ್ರಹಾಂ ಮನವಿಯನ್ನ ಆಧರಿಸಿ CMಗೆ ಗವರ್ನರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಬ್ರಹಾಂ ಅರ್ಜಿಯಲ್ಲಿನ ಆರೋಪಗಳಿಗೆ ವಿವರಣೆಯನ್ನ ಕೊಡಿ, ವಿವರಣೆ ನೀಡುವಂತೆ ಕೇಳಿರುವಂಥದ್ದು ರಾಜ್ಯಪಾಲರು. ವಿವರಣೆ ನೀಡುವಂತ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸ್ಪೆಷಲಿ ಈ ಹಿಂದೆ 2010ರಲ್ಲೂ ಕೂಡ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರ ಬಳಿ ಹೋದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅಸ್ತು ಅಂತ ಹೇಳಿದ್ರು. ಸಂಪುಟ ಸಭೆಯನ್ನ ಕರೆದಿದ್ರು. ಯಡಿಯೂರಪ್ಪನವ್ರ ನೇತೃತ್ವದಲ್ಲೇ ಸಭೆಯನ್ನ ಕರೆದಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಅವರ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಆದರೂ ಕೂಡ ರಾಜ್ಯಪಾಲರು ನಂತರ ಅನುಮತಿಯನ್ನ ಕೊಟ್ಟಿದ್ರು ಹಂಸರಾಜ್ ಭಾರದ್ವಾಜ್ ಅವರು ಇದ್ದಂತಹ ಸಂದರ್ಭದಲ್ಲಿ. ಅದೇ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದೊದಗಿದೆ. ಈ ಹಿಂದೆ ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾಗ ಅದಾದ್ಮೇಲೆ ಹೈಕೋರ್ಟ್ ಇವರನ್ನೇ ಅಂದರೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲೇ ಸಂಪುಟ ಸಭೆ ನಡೆದಾಗ ಗರಂ ಆಗಿತ್ತು. ಸೊ ಹೀಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇಲ್ಲ. ಬಿಕಾಸ್ ಏನೇ ನಿರ್ಣಯ ಕೈಗೊಳ್ಳದಿದ್ರು ಅವರ ಪರವಾಗಿರುವಂಥ ಸಂದರ್ಭದಲ್ಲಿ ಅವರಿದ್ರೆ ಅದು ಸಮಂಜಸ ಆಗೋದಿಲ್ಲ ಅನ್ನುವಂಥ ಕಾರಣ, ಮತ್ತೆ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ ಅನ್ನುವಂಥ ಭಯ ಇದೆ. ಇನ್ನು CM ಸಿದ್ದರಾಮಯ್ಯನವರಿಗೆ ಮೂಡ ಅಕ್ರಮದ ಟೆನ್ಷನ್ ಕಾಡ್ತಾನೆ ಇದೆ. ಸಚಿವರ ಬ್ರೇಕ್ಫಾಸ್ಟ್ ಸಭೆಯಲ್ಲಿ CM ಚರ್ಚೆಯನ್ನ ಕೂಡ ಮಾಡಿರುವಂಥದ್ದು. ರಾಜ್ಯಪಾಲರ ನೋಟಿಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆಕ್ಚುಲಿ ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಹೈಕಮಾಂಡ್ ಅಂಗಳಕ್ಕೆ ಹೋಗಿತ್ತು. ಬಿಕಾಸ್ ಅದು ಲೋಕಸಭೆ ರಾಜ್ಯಸಭೆಯಲ್ಲೂ ಪ್ರಶ್ನೆ ಮಾಡಿದಂಥ ಕಾರಣಕ್ಕೋಸ್ಕರ ಬಿಜೆಪಿಯವರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಸ್ವತಃ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದನ್ನ ಬ್ರೀಫ್ ಮಾಡಿ ಬಂದಿದ್ರು.
ಈಗ ಒಂದ್ ಕಡೆ ಪಾದಯಾತ್ರೆ, ಮತ್ತೊಂದ್ ಕಡೆ ಗವರ್ನರ್ ಅವರು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಟೆನ್ಷನ್ ಅನ್ನ ತಂದಿಟ್ಟಿದೆ. ಮೂಡ ವಿಚಾರವಾಗಿ ಗವರ್ನರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮೂಡ ನಿವೇಶನಕ್ಕಾಗಿ ನಾನು ಯಾವುದೇ ಪ್ರಭಾವವನ್ನ ಬೀರಿಲ್ಲ, ಬಿಜೆಪಿ ಅವಧಿಯಲ್ಲಿ ಕೊಟ್ಟಂತ ನಿವೇಶನ ಅಂತ ಸಿಎಂ ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಆದ್ರೂ ಷಡ್ಯಂತ್ರ ಮಾಡಿ ನನ್ನನ್ನ ಸಿಕ್ಕಾಕ್ಸಲಿಕ್ಕೆ ಹೊರಟಿದ್ದಾರೆ ಇವರುಗಳು. ನಮ್ಮ ಪಕ್ಷದವರು ವಿಪಕ್ಷದವರ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದಾರೆ. ಹೈಕಮಾಂಡ್ಗೂ ಕೂಡ ವಾಸ್ತವವನ್ನ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸಿಎಂ. ರಾಜ್ಯಪಾಲರಿಗೆ ಉತ್ತರ ಕೊಡುವಂತ ಕೆಲಸ ಮಾಡೋಣ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ವಿರೋಧಿಸಿ ನಿರ್ಣಯವನ್ನ ಕೈಗೊಳ್ಳಬೇಕಾಗಿದೆ, ನೀವೇ ನಿರ್ಣಯವನ್ನ ಮಾಡಿ ರಾಜ್ಯಪಾಲರಿಗೆ ಕಳಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದ್ರೆ ಅವರು ಭಾಗಿಯಾಗೋದಿಲ್ಲ ಸಂಪುಟ ಸಭೆಯಲ್ಲಿ. ಯಾವಾಗಲೂ ಸಂಪುಟ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತೆ, ಆದ್ರೆ ಮುಖ್ಯಮಂತ್ರಿಗಳು ಇವತ್ತು ಇರೋದಿಲ್ಲ. ಸೊ ಹೀಗಾಗಿ ನೆಕ್ಸ್ಟ್ ಯಾರಪ್ಪ, ಉಪಮುಖ್ಯಮಂತ್ರಿಗಳು ಬರ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ನಿರ್ಣಯದ ವೇಳೆ ನಾನು ಕ್ಯಾಬಿನೆಟ್ ನಲ್ಲಿ ಇರೋದಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅಕಸ್ಮಾತ್ ರಾಜ್ಯಪಾಲರು ಓಕೆ ಅಂದ್ಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ಆರೋಪವನ್ನು ಹೊತ್ತಿರುವಂತ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಮುಂದುವರಿಬೇಕಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಸೊ ಅವಾಗ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದಕ್ಕೆ ನಾನು ಬದ್ಧ ಅಂತ ಹೇಳಿದಾರಂತೆ ಸಿದ್ದರಾಮಯ್ಯನವರು. ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಇವತ್ತು ಕರೆದಿದ್ದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ತುಂಬಾ ಕುತೂಹಲಕ್ಕೆ ಮಾಡಿಕೊಟ್ಟಿದ್ದು. ಬಿಕಾಸ್ ಯಾವುದೇ ರೀತಿಯಾದಂಥ ಸ್ಕೆಡ್ಯೂಲ್ ಇಲ್ಲ ಇವತ್ತು ಸಿದ್ದರಾಮಯ್ಯನವರದು ಸಂಪುಟ ಸಭೆಯನ್ನು ಹೊರತುಪಡಿಸಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಕಾಂಗ್ರೆಸ್ ವಲಯದಲ್ಲಿ ಆತಂಕ ಮನೆ ಮಾಡಿರುವಂಥದ್ದು, ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯನವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಮನೆ ಮಾಡಿದೆ. ಬಿಕಾಸ್ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿರುವಂತ ಕಾರಣಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯಲಾಗಿತ್ತು. ಅದಾದ ನಂತರ ಸಂಪುಟ ಸಭೆ ಕೂಡ ಇರುವಂಥದ್ದು. ಸಿದ್ದರಾಮಯ್ಯನವರು ಭಾವನಾತ್ಮಕವಾಗಿ ಮಾತನಾಡಿದ್ರಂತೆ. ಏನನ್ನೆಲ್ಲ ಚರ್ಚೆ ಆಯಿತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ? ಈ ಸಂದರ್ಭದಲ್ಲಿ ಸಚಿವರು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ? ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಅಂತ? ನೋಡಿ ಪೃಥ್ವಿರಾಜ್, ಭಾಳ ಮುಖ್ಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ನಿವೇಶನಗಳ ಹಂಚಿಕೆ ಅಂದರೆ ನಿವೇಶನಗಳ ಅಕ್ರಮ ಹಂಚಿಕೆ ವಿಚಾರವಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ದಿನೇ ದಿನೇ ಒಂದು ರೀತಿ ಟೆನ್ಷನ್ ಹೆಚ್ಚಾಗ್ತಾ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಸದನದ ಒಳಗೆ ಮತ್ತು ಹೊರಗೆ ವಿಪಕ್ಷಗಳ ಹೋರಾಟ, ಮತ್ತೊಂದು ಕಡೆಗೆ ಕೇಂದ್ರದ ಸಂಸತ್ ಅಧಿವೇಶನದಲ್ಲೂ ಕೂಡ ವಿಪಕ್ಷಗಳ ಹೋರಾಟ, ಮತ್ತೊಂದು ಕಡೆಗೆ ಹೈಕಮಾಂಡ್ ಒಂದು ರೀತಿ ಮುಜುಗರ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟು ಒಂದು ರೀತಿ ಸಮುದಾಯಶೆಯನ್ನು ಕೇಳಿರ್ತಕ್ಕಂಥದ್ದು. ಈ ನಡುವೆ ರಾಜ್ಯ ಸರ್ಕಾರಕ್ಕೆ ಕಾರಣ ಕೇಳಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ತೀವ್ರ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಚಿವರನ್ನು ವಿಶ್ವಾಸಕ್ಕೆ ಪಡೆಯುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಂಥ ಒಂದು ನಿರ್ಣಯ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆಯಾಗಿ ಸಿದ್ದರಾಮಯ್ಯನನ್ನ ಸೇಫ್ ಮಾಡ್ಬೋದಾ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ. ಯಾಕಂತ ಹೇಳಿದ್ರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವೇ ಖುದ್ದು ಈ ಒಂದು ಆರೋಪ ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ನೋಟಿಸನ್ನು ತಿರಸ್ಕಾರ ಮಾಡಬಹುದೇ, ಮತ್ತೊಂದು ಕಡೆಗೆ ನೋಟಿಸ್ಗೆ ಉತ್ತರವನ್ನು ಕೊಡುವಂಥದ್ದು ಯಾವ ರೀತಿಯಾಗಿ ಅಂದರೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವ್ರಿಗೆ ನಿವೇಶನಗಳು ಹಂಚಿಕೆ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರಲಿಲ್ಲ, ಅವತ್ತು ವಿಪಕ್ಷ ಸ್ಥಾನದಲ್ಲಿದ್ದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು ನಿವೇಶನಗಳು ಹಂಚಿಕೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲ, ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಬೀರಿಲ್ಲ ಅನ್ನುವಂಥ ನಿಟ್ಟಲ್ಲಿ ಹೀಗಾಗಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂಥ ಒಂದು ಅಗತ್ಯವಿಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಸಂಪುಟ ಸಭೆ ಕೈಗೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೋ ದೂರ ಉಳಿಯುವಂಥ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ತಮ್ಮ ವಿರುದ್ಧವೇ ಈ ಒಂದು ಆರೋಪ ಕೇಳಿಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿದ್ದು ಆ ನಿರ್ಣಯವನ್ನು ಪಾಸ್ ಮಾಡೋದು ಸೂಕ್ತ ಅಲ್ಲ. ಹೀಗಾಗಿ ಅಲ್ಲಿ ಅದರಿಂದ ದೂರ ಉಳ್ಕೊಂತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧದ CBI ಕೇಸನ್ನು ವಾಪಸ್ ಪಡೆಯುವಂಥ ಒಂದು ವಿಚಾರವಾಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸಂಪುಟ ಸಭೆಗೆ ಗೈರು ಹಾಜರಾಗಿದ್ರು. ಅದೇ ರೀತಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಗೈರು ಹಾಜರಾಗ್ತಾರೆ. ಇದು ಒಂದು ಕಡೆ ಆದರೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಮೂಡ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ, ಅದು ಅಂದರೆ
ನನ್ನ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವ್ರಿಗೆ ಅವರ ಒಂದು ಕುಟುಂಬ ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಸೈಟ್ಗಳು. ಹೀಗಾಗಿ ಕಾನೂನು ಪ್ರಕಾರವೇ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪಾರ್ವತಿಯವ್ರಿಗೆ ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅವತ್ತು ನಾನು ವಿಪಕ್ಷ ಸ್ಥಾನದಲ್ಲಿದ್ದೆ, ಆದರೂ ಕೂಡ ವಿರೋಧ ಪಕ್ಷದವರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ವಿರೋಧ ಪಕ್ಷದವರ ಷಡ್ಯಂತ್ರಕ್ಕೆ ನಮ್ಮ ಪಕ್ಷದವರು ಕೂಡ ಎಲ್ಲ ಒಂದು ಕಡೆಗೆ ಕೈ ಜೋಡಿಸಿದ್ರ ಅಂಥದ್ದೊಂದು ಮಾಹಿತಿ ಕೂಡ ನನಗೆ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ನಾನು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ. ಒಂದು ವೇಳೆ ಅಂದರೆ ರಾಜ್ಯಪಾಲರಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಬೇಡ ಅನ್ನುವಂಥ ನಿರ್ಣಯವನ್ನು ಪಾಸ್ ಮಾಡೋಣ, ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ಬಳಿಕವೂ ಕೂಡ ಅಂದರೆ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಆ ಒಂದು ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಕೂಡ ತಪ್ಪನ್ನು ಮಾಡಿಲ್ಲ, ಕಾನೂನಿಗೆ ನಾನು ಬದ್ಧವಾಗಿರ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೆಲ ಸಚಿವ ಸಂಪುಟದ ಉದ್ಯೋಗಿಗಳು ಕಾನೂನು ಹೋರಾಟಕ್ಕೂ ಕೂಡ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಹೈಕೋರ್ಟ್ ಮೆಟ್ಟಿಲೇ ಇರುವಂಥದ್ದು, ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮೂಡಂತೂ ಔಟ್ ಆಗಿದೆ. ಮೂಡ ಪ್ರಕರಣದಿಂದ ಏನೇನಾಗುತ್ತೆ ಅಂತ ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೂಡ ಪಾದಯಾತ್ರೆ ಬಗ್ಗೆ ಮೈತ್ರಿಯಲ್ಲೇ ಬಿರುಕು ಬಿಟ್ಟಿರುವಂತದನ್ನು ನೋಡ್ತಾ ಇದ್ವಿ. ಬಿಕಾಸ್ ನಿನ್ನೆ ಕುಮಾರಸ್ವಾಮಿ ಅವರ ಮಾತುಗಳು ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು, ಗೋಚರ ಆಗ್ತಾ ಇತ್ತು. ಮೈತ್ರಿಯಲ್ಲಿ ಬಿರುಕು ಬಿಟ್ಟಿರುವಂತದ್ದು. ಬಿಜೆಪಿ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕಿಡಿನುಡಿಯನ್ನ ಕೂಡ ನೋಡಿದ್ರಿ. ರಾಜ್ಯ ಬಿಜೆಪಿ ನಾಯಕರ ನಡುವೆ HDK ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಡೈರೆಕ್ಟ್ ಆಗಿ. ಪ್ರೀತಮ್ ಗೌಡ ವಿರುದ್ಧ ಕ್ರಮಕ್ಕೆ HDK ಪಟ್ಟಣ ಹಿಡಿದಿದ್ದಾರೆ. ಎಷ್ಟು ದಿನ ಸುಮ್ಮನಿದ್ದ HDK ನಿನ್ನೆ ವಾಗ್ದಾಳಿಯನ್ನ ಮಾಡಿದ್ರು. ಪ್ರೀತಮ್ ಗೌಡ ಬಗ್ಗೆ HDD ರೇವಣ್ಣ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಮಾನ ಮರ್ಯಾದೆ ಹೋಗಿರೋದು. ಸೊ ಈ ಕಾರಣಕ್ಕೋಸ್ಕರ ಅದರಲ್ಲೂ ಪ್ರಜ್ವಲ್ ರೇವಣ್ಣ ಅನ್ನೋನು ದೇವೇಗೌಡರ ಮೊಮ್ಮಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಮಾನ ಮರ್ಯಾದೆ ತೆಗ್ದ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರೇವಣ್ಣ ಅವರು ಕೂಡ ಜೈಲಿಗೆ ಹೋಗಿ ಬಂದ್ರು, ಮತ್ತೊಬ್ಬ ಸೂರಜ್ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದಿದ್ದಾಯ್ತು. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬಿಜೆಪಿಯವರು ಸಾಥ್ ಕೊಟ್ಟಿದ್ರು. ಅದರಲ್ಲೂ ಸ್ಪೆಷಲಿ ಪ್ರೀತಮ್ ಗೌಡ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ. ಪ್ರೀತಮ್ ಗೌಡಗೆ ಮೂಡ ಪಾದಯಾತ್ರೆಯ ನೇತೃತ್ವವನ್ನ ಕೊಟ್ಟಿರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದೋಸ್ತಿ ಸಭೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ ಪ್ರೀತಮ್ ಗೌಡ ಕಾಣಿಸ್ಕೊಳ್ತಾರೆ. ಬಿಕಾಸ್ ಅವರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥದ್ದು. ಸೊ ತಮ್ಮ ಪಕ್ಷದ ಚಟುವಟಿಕೆಯಲ್ಲಿ ಕಾಣಿಸ್ಕೊಂಡಿದ್ದಕ್ಕೆ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ರು. ಪ್ರೀತಮ್ ಬಗ್ಗೆ HDD ಮನೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಲಾಗ್ತಾ ಇದೆಯಂತೆ. ಪಾದಯಾತ್ರೆ ನೆಪದಲ್ಲಿ ಪ್ರೀತಮ್ ಗೌಡ ವಿರುದ್ಧ ಕಿಡಿಕಾರಲಾಗಿದೆ. ಇನ್ನು ಒಂದ್ ಕಡೆ ಪಾದಯಾತ್ರೆಗೆ JDS ನಲ್ಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಬಿಜೆಪಿಗೆ ಶಾಕ್ ಕೊಟ್ಟಿರುವಂಥದ್ದು ಮಾಜಿ CM HDK. ಕುಮಾರಸ್ವಾಮಿ ಅವರು ಇಲ್ಲಿ ಯೂಟರ್ನ್ ಹೊಡಿಲಿಕ್ಕೆ ಏನಪ್ಪ ಪ್ರಮುಖವಾಗಿ ಕಾರಣ ಅಂತ ನೋಡಿದಾದ್ರೆ ಅದು ಈಗ ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು ಬೆಂಗಳೂರಿಂದ ಮೈಸೂರು. ಆಲ್ಮೋಸ್ಟ್ JDS ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗಳು ಎಲ್ಲವೂ ಕೂಡ ಬರ್ತವೆ, ಆ ಒಂದು ಕ್ಷೇತ್ರ ಆಗುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಅದನ್ನ ಕಬ್ಜಾ ಮಾಡ್ಕೊಂಡ್ಬಿಟ್ರೆ ಅನ್ನುವಂತ ಭಯ ಪ್ರಮುಖವಾಗಿ ಕಾಡ್ತಾ ಇದೆ ಕುಮಾರಸ್ವಾಮಿಗೆ. ಇನ್ನು ಮೂಡ ಪಾದಯಾತ್ರೆ ಬಗ್ಗೆ ಮೈತ್ರಿಯಲ್ಲೇ ಬಿರುಕು ಕಾಣಿಸ್ಕೊಂಡಿರುವಂತದ್ದನ್ನ ಕುಮಾರಸ್ವಾಮಿ ಅವರ ಮಾತಿನಲ್ಲಿ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಕಮಲ ಪಡೆ ಡೋಂಟ್ ಕೇರ್ ಅಂತ ಇದೆ. ನಿಗದಿಯಂತೆ ಪಾದಯಾತ್ರೆಗೆ ಬಿಜೆಪಿ ತೀರ್ಮಾನವನ್ನ ಮಾಡಿರುವಂಥದ್ದು. ಕುಮಾರಸ್ವಾಮಿ ಅವರು ಏನಾದ್ರೂ ಮಾತಾಡ್ಕೊಳ್ಳಿ, ನಮ್ಮ ಪಾದಯಾತ್ರೆ ನಾವು ಮಾಡೋಣ ಅನ್ನುವಂಥದ್ದನ್ನ ಬಿಜೆಪಿ ತೀರ್ಮಾನ ಮಾಡಿದೆಯಂತೆ. JDS ನಡೆಯನ್ನ ಧಿಕ್ಕರಿಸಿ ಬಿಜೆಪಿ ಏಕಾಂಗಿ ಪಾದಯಾತ್ರೆಯನ್ನ ಮಾಡುತ್ತಾ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ. ನಿಗದಿಯಂತೆ ಪಾದಯಾತ್ರೆಯನ್ನು ನಡೆಸಲಿಕ್ಕೆ ಹೈಕಮಾಂಡ್ ಸೂಚನೆಯಂತೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ಈ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನೀವು ನಿಮ್ಮ ಪಾದಯಾತ್ರೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬಿಜೆಪಿ ಮೈಲೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ JDSಗೆ ಭಯ ಶುರುವಾಗಿದೆ, ನಡುಕ ಶುರುವಾಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ನಮ್ಮ ಕ್ಷೇತ್ರಗಳನ್ನ ಕಬ್ಜಾ ಮಾಡ್ಕೊಂಡ್ಬಿಡುತ್ತೆ ಅನ್ನುವಂಥ ಪ್ರಮುಖ ಕಾರಣ ಇಲ್ಲಿ ಇರುವಂಥದ್ದು. ಪ್ರೀತಮ್ ಜಸ್ಟ್ ಇಲ್ಲಿ ನೆಪ ಅಷ್ಟೇ. HDK ನಡೆ ಬಗ್ಗೆ ಅಮಿತ್ ಶಾಗೆ ತಿಳಿಸಿದ್ರು ವಿಜೇಂದ್ರ ನಿನ್ನೆ ಭೇಟಿಯಾಗಿದ್ದಾಗ. ಸುಮ್ಮನಿದ್ರೆ ಎಲ್ಲಾ ವಿಚಾರಕ್ಕೂ ಕೂಡ ಎದುರಿಸ್ತಲೇ ಇರ್ತಾರೆ, ಮೂಗ್ ತೋರಿಸ್ತಾ ಇರ್ತಾರೆ ಇವರು. ನಿಮ್ಮ ಪಾಡಿಗೆ ನೀವು ಪಾದಯಾತ್ರೆ ಮಾಡಿ ಅಂತ ಅಮಿತ್ ಶಾ ಅವರು ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈಗಲೇ ಇರುವಂಥದ್ದು ಅಸಲಿ ಆಟ ಶುರುವಾಗುವಂಥದ್ದೇ ಈ ಪಾದಯಾತ್ರೆಯ ಮುಖಾಂತರ. ಈಗ JDS ಸಪೋರ್ಟ್ ಇರಲ್ಲ. ಸೊ ಹೀಗಾಗಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರಿಗೆ ಹೆಸರು ಬರುತ್ತೆ ಅನ್ನುವಂಥ ಕಾರಣ ಕೂಡ ಹಲವರಲ್ಲಿ ಅಲ್ಲಿ ಒಂದು ರೀತಿಯಾಗಿ ನಮ್ಮ ಹೆಸರು ಹೋಗ್ಬಿಡುತ್ತೆ, ನಾವೇನು ವೋಟ್ ಬ್ಯಾಂಕ್ ಅನ್ನ ಮಾಡ್ಕೊಳ್ಳೋಕ್ಕಾಗಲ್ಲ, ನಾವು ಲೀಡರ್ ಆಗೋದಕ್ಕೆ ಆಗೋದಿಲ್ಲ ಅನ್ನುವಂಥ ಭಯ ಕಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಅಸಮಾಧಾನ ಇದೆಯಂತೆ ಬಿಜೆಪಿಯಲ್ಲೂ ಕೂಡ ಒಕ್ಕಲಿಗ ನಾಯಕರುಗಳಿಗೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಒಂದು ಅಸಮಾಧಾನ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಡೋಂಟ್ ಕೇರ್ ಅನ್ನಿ ಅನ್ನುವಂಥದ್ದು ಅಮಿತ್ ಶಾ ಅವರ ಸೂಚನೆಯಂತೆ. ಕಾದ್ ನೋಡೋಣ ಏನೇನಾಗುತ್ತೆ. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆ ಅಂತೂ ಅಬ್ಬರಿಸಿ ಬೊಬ್ಬಿರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಅವಾಂತರವನ್ನ ಸೃಷ್ಟಿ ಮಾಡಿದೆ.
ಅದರಲ್ಲೂ ಸ್ಪೆಷಲಿ ನಾವು ನೋಡಿದ್ವಿ ಅಂಕೋಲಾ ಭಾಗದಲ್ಲಿ, ಅಂದರೆ ಉತ್ತರ ಕನ್ನಡ ಭಾಗದಲ್ಲಿ ಯಾವ ರೀತಿಯಾಗಿ ಹಾನಿಯಾಗಿತ್ತು. ಅದರ ಜೊತೆಗೆ ಈಗ ಹಾಸನದ ಶಿರಾಡಿ ಘಾಟ್ನಲ್ಲೂ ಕೂಡ ಅಷ್ಟೇ ಗುಡ್ಡ ಕುಸಿತಿತ್ತು. ಆ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯ ನಡೀತಾ ಇದೆ. ಈಗ ತಾತ್ಕಾಲಿಕವಾಗಿ ಮಣ್ಣು ತೆರವು ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೀವ ಕೈಯಲ್ಲಿ ಹಿಡಿದು ಸಂಚರಿಸ್ತಾ ಇದ್ದಾರೆ ಸವಾರರು. ಬಿಕಾಸ್ ಬೇರೆ ಆಪ್ಷನ್ನೇ ಇಲ್ಲ, ಪರ್ಯಾಯವಾಗಿ ಬೇರೆ ಕಾಣಿಸ್ತಾ ಇಲ್ಲ. ಅಲ್ಲೇ ಹೋಗ್ಬೇಕಾದಂಥವ್ರಿಗೆ ಅಂದರೆ ಬೇರೆ ಅಂದರೆ ಸಂಪಾಜೆ ಮುಖಾಂತರ ಹೋಗ್ಬೋದು, ಚಾರ್ಮಾಡಿ ಮುಖಾಂತರ ಹೋಗ್ಬೋದು. ಆದರೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಅಲ್ಲಿ ಹೋದರೆ. ಸೊ ಹೀಗಾಗಿ ಅಲ್ಲಿ ಮಣ್ಣನ್ನು ತೆರವು ಮಾಡಿ ಅಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಶಿರಾಡಿ ಘಾಟ್ ಗುಡ್ಡ ಕುಸಿತ ಆಗಿರುವಂಥ ಸ್ಥಳಕ್ಕೆ ಹಾಸನದ DC ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು. ಸಕಲೇಶ್ಪುರದ ದೊಡ್ಡ ತಪ್ಪಲೆ ಬಳಿ DC ಪರಿಶೀಲನೆಯನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. NHAI ಶೀಘ್ರವೇ ಮಣ್ಣು ತೆರವಿಗೆ ಹಾಸನ DC ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಗಣಿ ಭೂವಿಜ್ಞಾನ ಅಧಿಕಾರಿಗೆ ಸ್ಥಳಕ್ಕೆ ಬರುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಯಿತು. ಮಣ್ಣಿನಡಿ ಇನ್ನೂ ಸಿಲುಕಿರುವಂಥ ಒಂದು ಕಂಟೈನರ್, ಅದನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಅಲ್ಲಿ ಭೂಕುಸಿತ ಆದಂಥ ಸಂದರ್ಭದಲ್ಲಿ ಒಂದು 3 ಕಂಟೈನರ್ ಕೂಡ ಸಿಕ್ಕಾಕೊಂಡಿತ್ತು. ಇನ್ನೂ ಒಂದು ಕಂಟೈನರನ್ನು ಅಂದರೆ ಅಲ್ಲಿ ಮಣ್ಣನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇತ್ತು. ಈಗ DC ಕೂಡ ಬಂದಿದ್ದಾರೆ. ಏನಂತ ಸೂಚನೆಯನ್ನು ಕೊಡಲಾಗಿದೆ? ಈಗ ಯಾವ ರೀತಿಯಾಗಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗಿದೆ? ಅಲ್ಲಿ ಯಾವ ರೀತಿಯ ಕಷ್ಟ ಇದೆ ವಾಹನ ಸಂಚಾರ ಮಾಡುವಂಥ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಏನಿದೆ ಸಿಚುವೇಶನ್? ಪೃಥ್ವಿ, ಕಳೆದ ಅರ್ಧ ಗಂಟೆ ಹಿಂದೆ ಅಷ್ಟೇ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸಂಚಾರಕ್ಕೆ ಮುಕ್ತ ಮಾಡಬೇಕು, ಶೀಘ್ರವಾಗಿ ಮಣ್ಣನ್ನು ತೆರವು ಮಾಡಬೇಕು ಎಂಬಂಥ ಸೂಚನೆಯನ್ನು NHAIನ ಅಧಿಕಾರಿಗಳಿಗೆ ನೀಡಿದರು. ಆದರೆ ನಾನೀಗ ಲೈವ್ಗೆ ನಿಂತ ಸಂದರ್ಭದಲ್ಲೇ ಇಲ್ಲಿನ ಗುಡ್ಡ ಕುಸಿತ ಮತ್ತೊಮ್ಮೆ ಆಗಿರೋದ್ರಿಂದ, ಮತ್ತೆ ರಸ್ತೆ ಮೇಲೆ ಗುಡ್ಡ ಕುಸಿತ ಆಗಿರೋದ್ರಿಂದ ಸಂಚಾರಕ್ಕೆ ಮತ್ತೆ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. DC ಸೂಚನೆ ಆದ ನಂತರದಲ್ಲಿ ಇಲ್ಲಿ ಭಾರಿ ವಾಹನಗಳಿಗೆ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ಪೃಥ್ವಿ, ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಇದು ಸಂಚಾರಕ್ಕೆ ಮುಕ್ತವಾಗಿದ್ದಂತಹ ರಸ್ತೆ. ಈಗಾಗಲೇ ನಿನ್ನೆ ಸಂಜೆ 6 ಗಂಟೆಯಿಂದನೂ ಕೂಡ ಈಗಾಗಲೇ NHAIನ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳನ್ನು ನಿಯೋಜಿಸಿಕೊಂಡು ಈ ರಸ್ತೆಯನ್ನು ಈಗ ಮುಕ್ತಗೊಳಿಸಿದ್ರು. ಆದರೆ ಈಗಷ್ಟೇ ಸುಮಾರು 5 ನಿಮಿಷದ ಹಿಂದೆ ಅಷ್ಟೇ ಮತ್ತೆ ಗುಡ್ಡ ಕುಸಿತ, ರಸ್ತೆ ಮೇಲೆ ಗುಡ್ಡ ಕುಸಿತ ಆಗಿರೋದ್ರಿಂದ ಮತ್ತೆ ಸಂಚಾರವನ್ನು ಈಗ ಬಂದ್ ಮಾಡಲಾಗಿದೆ. ಮಂಗಳೂರಿಂದ ಬೆಂಗಳೂರಿಗೆ ಮತ್ತು ಬೆಂಗಳೂರಿಂದ ಮಂಗಳೂರಿಗೆ ಭಾರಿ ವಾಹನಗಳು ಏನು ಸಂಚಾರ ಮಾಡುತ್ತವೆ ಅವು ಎಲ್ಲವಕ್ಕೂ ಕೂಡ ಮುಕ್ತ ಮಾಡಬೇಕು. ಈಗ ಕ್ಯೂನಲ್ಲಿದ್ದಂಥ ಎಲ್ಲ ವಾಹನಗಳನ್ನು ಸಂಚಾರಕ್ಕೆ ಅವಕಾಶ ಕೊಡಬೇಕು ಎಂಬಂಥ ಸೂಚನೆಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರು. ಆದರೂ ಕೂಡ NHAIನ ಅಧಿಕಾರಿಗಳು ಎಲ್ಲ ಮಣ್ಣನ್ನು ತೆರವುಗೊಳಿಸಿ ಈಗಾಗಲೇ ಕೆಲವು ವಾಹನಗಳಿಗೆ, 100 ವಾಹನಗಳು ಈಗ ಈ ರಸ್ತೆಯಲ್ಲೇ ಸಂಚಾರವನ್ನು ನಡೆಸಿದ್ರು. ಆದರೆ ಈಗ ಕೆಲವು 5 ನಿಮಿಷಗಳ ಹಿಂದಿನಲ್ಲೇ ಈ ಒಂದು ಮಣ್ಣು ಮತ್ತೆ ರಸ್ತೆ ಮೇಲೆ ಕುಸಿತ ಆಗಿದ್ದರಿಂದ ಮತ್ತೆ ಸಂಚಾರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಒಂದು ಕಂಟೈನರ್ ಕೂಡ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದು, ಅದನ್ನು ಕೂಡ ಹೊರ ತೆಗೀಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ಏನು ಒಂದು ಕಂಟೈನರ್ ಮತ್ತು ಇನ್ನೊಂದು ಟ್ಯಾಂಕರ್ ಏನು ಸಿಲುಕಾಕೊಂಡಿತ್ತು ಅದನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಆದರೆ ಪದೇ ಈ ಒಂದು ದೊಡ್ಡ ತಪ್ಪಲ ಬಳಿ ಬೆಟ್ಟ ಕುಸಿತಾ ಇರೋದ್ರಿಂದ ಇಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದೆ ಈ ಒಂದು ಮಣ್ಣಿನಲ್ಲಿ ತೆರವುಗೊಳಿಸಿ ಇವತ್ತು ಸಂಜೆ ವೇಳೆಗಾಗಲೇ ಭೂ ವಿಜ್ಞಾನ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಯಾವ ಕಾರಣಕ್ಕೋಸ್ಕರ ಮಣ್ಣು ಕುಸಿತಾ ಇದೆ, ಇಲ್ಲಿನ ಪರಿಸ್ಥಿತಿ ಏನು ಮತ್ತು ಎಲ್ಲ ಮಾಹಿತಿಯನ್ನು ಮತ್ತು ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ನೀಡೋದ್ರಿಂದ ನಂತರದಲ್ಲಿ ಯಾವ ರೀತಿ ಕ್ರಮವನ್ನು ವಹಿಸ್ತಾರೆ ಎಂಬುದನ್ನು ನಾವೀಗ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯ ಶಿರಾಡಿ ಘಾಟ್ನಲ್ಲಿ ಕಳೆದ 20 ದಿನಗಳಿಂದ ಆಗ್ತಿರ್ತಕ್ಕಂಥ ಮಳೆಯಿಂದಾಗಿ ಬೆಟ್ಟ ಕುಸಿತ ಆಗಿ ಮಂಗಳೂರು ಬೆಂಗಳೂರು ರಸ್ತೆ ಈಗಾಗಲೇ ಸಂಚಾರಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ. ಈಗಾಗಲೇ ಬಂದ್ ಆಗಿರ್ತಕ್ಕಂಥದ್ದು. ಮತ್ತೆ ಪದೇ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ಈ ಸಂಚಾರವನ್ನು ಮತ್ತೆ ಬಂದ್ ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.